ಅಲ್ಲ ರೀ, ಒಂದು ಹೆಣ್ಣು ಮದುವೆ ಆದಮೇಲೆ ತಾನು ಹುಟ್ಟಿ ಬೆಳೆದಂತಹ ಮನೆಯೆಲ್ಲನೂ ಬಿಟ್ಟು ನೂರಾರು ಕನಸಿನ ಜೊತೆಗೆ ಗಂಡನ ಮನೆಗೆ ಹೋಗ್ತಾಳೆ. ಆದರೆ ಅಲ್ಲಿ ಅವಳಿಗೆ ಸಿಗೋದೇನು? ಅವಳು ಕಂಡಂಥ ಕನಸು ನನಸಾಗಲ್ಲ. ಸೊ ಕೆಲವು ಹೆಣ್ಮಕ್ಳಿಗೆ, ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವು ಹೆಣ್ಮಕ್ಳಿಗೆ ತಾನೇನು ಕನಸನ್ನು ಕಟ್ಕೊಂಬಂದಿರ್ತೀನಿ ಅದು ಗಂಡನ ಮನೆಗೆ ನುಚ್ಚು ನೂರಾಗಿರೋಂಥ ಅನೇಕ ಸನ್ನಿವೇಶಗಳನ್ನ ನಾವು ನೋಡ್ತಾ ಇರ್ಬೋದು. ಆದರೆ ಇದಕ್ಕೆ ಮೇಯ್ನ್ ಮುಖ್ಯ ಕಾರಣ ಯಾರಪ್ಪ? ಇವಾಗ ನೋಡಿ, ಅವರು ಬೆಳೆದಂಥ ವಾತಾವರಣದಿಂದ, ಅಂದರೆ ತನ್ನ ತಂದೆ ತಾಯಿ ಯಾವ ಥರ ಬೆಳೆಸಿರ್ತಾರೆ ಅಲ್ಲೇ ಅವರು ನೂರಾರು ಕನಸನ್ನು ಹೊತ್ಕೊಂಡು ಒಂದು ಹೊಸ ಪ್ರಪಂಚಕ್ಕೆ ಬಂದಿರ್ತಾರೆ. ಆದರೆ ಇಲ್ಲಿ ಅವ್ರಿಗೆ ಯಾವ ರೀತಿ ಸ್ವಾಗತ ಸಿಗುತ್ತೆ, ಅವ್ರ ಕನಸು ಯಾವ ಥರ ಇರುತ್ತೆ, ಅವ್ರ ಜೀವನ ಯಾವ ಥರ ಇರುತ್ತಪ್ಪ ಅಂದರೆ ನಿಜವಾಗ್ಲೂ ಅವ್ರಿಗೆ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇರಲ್ಲ. ಆ ರೀತಿ ಆಗ್ಬಿಡುತ್ತೆ. ಕೆಲವು ಹೆಣ್ಮಕ್ಳಿಗೆ ಮಾತ್ರ ನಾನು ಹೇಳ್ತಿರೋದು, ಎಲ್ಲ ಹೆಣ್ಮಕ್ಳಿಗೂ ಅಲ್ಲ. ಕೆಲವ್ರಿಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಜೀವನ ಮಾಡಿ ತುಂಬ ಅವ್ರು ಅಂದ್ಕೊಂಡಂಥ ಕನಸನ್ನು ನನಸು ಮಾಡೋ ಅಂಥ ಅತ್ತೆ ಮಾವನೂ ಇದ್ದಾರೆ, ಗಂಡನೂ ಇದ್ದಾರೆ, ನಾದಿನಿನೂ ಇದ್ದಾರೆ. ಬಟ್ ಎಲ್ಲರಿಗೂ ಆ ಥರ ಸಿಗಲ್ಲ. ಸೊ ಕೆಲವ್ರಿಗೆ ನಿಜವಾಗ್ಲೂ ಎಂಥ ಪರಿಸರಕ್ಕೆ ಬಂದು ಸಿಗಾಕೊಂಡ್ಬಿಡ್ತಾರೆ ಅಂದರೆ, ಒಂದು ರೀತಿ ಅವ್ರು ಬೆಳೆದಂಥ ಪರಿಸರಕ್ಕೂ ಇಲ್ಲಿಗೂ ಎಲ್ಲದರಲ್ಲೂ ತುಂಬ ವ್ಯತ್ಯಾಸವನ್ನು ನೋಡ್ತಾ ಇರ್ತಾರೆ ಹೆಣ್ಮಕ್ಳು. ಅವ್ರಿಗೊಂದು ಕಷ್ಟ ಬಂದರೆ ಹೇಳ್ಕೊಳಕ್ಕೆ ಅವ್ರಿಗೆ ಯಾರೂ ಇರಲ್ಲ ಅಲ್ಲಿ. ಸೊ ಗಂಡ ಏನಾದರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋನಿದ್ರೆ ಪರವಾಗಿಲ್ಲ, ಆ ಹೆಣ್ಣು ಸ್ವಲ್ಪ ಎಷ್ಟೋ ನೋವನ್ನ ಸಹಿಸ್ಕೋಬೋದು. ಸೊ ಅದು ಇಲ್ಲ ಅಂತ ಹೇಳಿದ್ರೆ ಅವಳಿಗೆ ನಿಜವಾಗ್ಲೂ ಆ ಕಷ್ಟನ ಯಾವ ರೀತಿ ಸಹಿಸಬೇಕು ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಆ ರೀತಿ ಕಷ್ಟಗಳನ್ನ ಎಷ್ಟೋ ಜನ ಹೆಣ್ಮಕ್ಳು ಇವತ್ತಿಗೂ ಸಹ ಅನುಭವಿಸ್ತಾ ಇದ್ದಾರೆ. ಅಪ್ಪ ಅಮ್ಮ ತುಂಬ ಚೆನ್ನಾಗಿದ್ದಾರೆ ಮನೆ ಕಡೆ ಅಂತೇಳಿ ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಡ್ತಾರೆ. ನೂರಾರು ಕನಸನ್ನು ಹೊತ್ತು ಅವರು ಸಹ ಮಗಳಿಗೆ ಮದುವೆನ ಮಾಡಿಕೊಟ್ಟಿರ್ತಾರೆ. ಆದರೆ ಇಲ್ಲಿ ಅವ್ರ ಕನಸು ಮುಖ್ಯವಾಗಿ ಈ ಹೆಣ್ಮಕ್ಳಾಗಿರ್ಬೋದು ಅಥವಾ ಅಪ್ಪ ಅಮ್ಮ ಆಗಿರ್ಬೋದು, ಇವ್ರು ಕಂಡಂಥ ಕನಸು ನಿಜವಾಗ್ಲೂ ನಾಶ ಆಗೋದಕ್ಕೆ ಮುಖ್ಯವಾದ ಕಾರಣ ಕೆಲವ್ರಿಗೆ ಗಂಡ ಆಗಿರ್ತಾರೆ, ಇನ್ನು ಕೆಲವ್ರಿಗೆ ಅತ್ತೆ ಮಾವ ಆಗಿರ್ತಾರೆ, ಇನ್ನೂ ಕೆಲವ್ರಿಗೆ ನಾದ್ನಿಯರ ಕಾಟ ಇರುತ್ತೆ. ಸೊ ಇಂಥ ಸನ್ನಿವೇಶದಲ್ಲಿ ಅವಳು ಯಾವ ಥರ ಬಾಳಬೇಕು, ಯಾವ ರೀತಿ ಇರಬೇಕು ಅನ್ಕೋಬೋದು ಅತ್ತೆದಿರು. ಇವಾಗ ನಾನು ಮಾಡೋ ವೀಡಿಯೋದೆಲ್ಲ ಬರೀ ಸೊಸೆಗೆ ಪರವಾಗಿ ಮಾತಾಡ್ತೀನಿ ಅಂತ ಹೇಳ್ತಾ ಇರ್ಬೋದು. ನಾನು ಇಬ್ಬರೂ ಕೆಟ್ಟೋರು ಅಂತ ಹೇಳಲ್ಲ. ಆದರೂ ಸೊಸೆದಿರು ಕೆಟ್ಟೋರು ಇರ್ತಾರೆ, ಕೆಲವರು ಅತ್ತೆದಿರು ಒಳ್ಳೆಯವ್ರು ಇರ್ತಾರೆ. ಆದರೆ ಮಿನಿಮಮ್ ನಾನು ನೋಡಿರೋ ಥರ ನನ್ನ ಸುತ್ತಮುತ್ತ ನಾನೇನು ನೋಡಿದ್ದೀನಿ, ಕೆಲವೊಂದು ಸನ್ನಿವೇಶಗಳನ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ನೋಡಿ, ಅವಳು ಹೊಸ್ದಾಗಿ ಬಂದಿರ್ತಾಳೆ, ಯಾವ ರೀತಿ ನಡೆಸ್ಕೋಬೇಕು ಅವಳಿಗೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಒಂದು ರೀತಿ ಕಾಲು ಕಸುವಾಗಿ ಕಾಣ್ತಾರೆ. ಯಾವುದೋ ಮನೆಗೆ ಬಂದು ಏನೋ ಅಂದರೆ ನಮ್ಮ ಮನೆ ಅಲ್ಲ ಅನ್ನೋ ಥರ ಬದುಕ್ತಿದ್ದಾಳೆ. ನೀವು ನಂಬಲ್ಲ, ಇವತ್ತಿಗೂ ಕೆಲವರು ನನ್ನ ಜೊತೆನೇ ಎಷ್ಟೋ ಜನ ಹೇಳಿದ್ದಾರೆ, ನಾನು ಇವತ್ತಿಗೂ ನನ್ನ ಗಂಡನ ಮನೆ ನನ್ನ ಮನೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅವ್ರ ಮದುವೆಯಾಗಿ ಎಷ್ಟೋ ವರ್ಷ ಆಗಿದೆ, ಬಟ್ ಇವತ್ತಿಗೂ ಹಂಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಇದಕ್ಕೆ ಮುಖ್ಯ ಕಾರಣ ಯಾರಾಗಿರ್ತಾರೆ? ಅತ್ತೆ ಮಾವ ಆಗಿರ್ತಾರೆ, ಇಲ್ಲ ನಾದ್ನಿಯರಾಗಿರ್ತಾರೆ, ಇಲ್ಲ ಗಂಡ ಆಗಿರ್ತಾನೆ ಅಥವಾ ಮಾವ. ಇವರಿಂದನೇ ಅನೇಕ ಹೆಣ್ಮಕ್ಳಿಗೆ ಇದೊಂದು ರೀತಿ ಆ ಮನಸ್ಥಿತಿ ಬಂದುಬಿಟ್ಟಿದೆ. ಸೊ ಎಲ್ಲರೂ ಅಂತಾರೆ, ಸೊಸೆನೇ ಸರಿ ಇಲ್ಲ ಅಂತ ಹೇಳ್ಬೋದು. ಬಟ್ ಅವಳು ಒಳಗಡೆ ಅನುಭವಿಸುವಂಥ ಕೆಲವೊಂದು ನರಕ ಯಾತನೆಗಳನ್ನ ಬಾಯಿ ಬಿಟ್ಟು ಹೇಳೋಕ್ಕೂ ಆಗಲ್ಲ, ಅಂಥ ಹಿಂಸೆನ ಪಡ್ತಾ ಇರ್ತಾಳೆ. ಪ್ರಪಂಚಕ್ಕೆ ಹೇಳ್ಕೊಳಕ್ಕೂ ಆಗಲ್ಲ. ನಿಜವಾಗ್ಲೂ ಈ ಥರ ಸಿಚುವೇಶನ್ನು ತುಂಬ ಜನ ಹೆಣ್ಮಕ್ಳು ಅನುಭವಿಸ್ತಾ ಇದ್ದಾರೆ. ಸೊ ಯಾರ್ಯಾರು ಇಂಥ ಸಿಚುವೇಶನಲ್ಲಿ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫಾಲೋ ಮಾಡಿ, ಶೇರ್ ಮಾಡ್ಕೊಳ್ಳಿ. ಅಂಥವ್ರಿಗೆಲ್ಲ ನಾನು ಒಂದೇ ಹೇಳೋದು, ಯಾವತ್ತೂ ಯಾವುದಕ್ಕೂ ಧೈರ್ಯಗೆಡಬಾರ್ದು.